ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರುಗಳ ಅಡ್ಡ ಮತದಾನ. ಬಿಜೆಪಿ ಜೆಡಿಎಸ್ ಶಾಸಕರುಗಳು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ದಾರೆ. ಇದು ಬಿಜೆಪಿಯೊಳಗೆ ಒಂದು ಆತಂಕದ ಆರಂಭಕ್ಕೆ ಕಾರಣ ಆಗಿದೆ. ಹಿಂಗೆ ಆದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? ಈ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ತಿಳ್ಕೊಳ್ಳೋದಕ್ಕೆ 3 ಜನರ ಸಮಿತಿ ರಚಿಸಲಾಗಿದೆ. ಈಗ ಇದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ, ಆಣೆ ಪ್ರಮಾಣದ ಹಂತಕ್ಕೆ. ಧರ್ಮಸ್ಥಳದ ಮಂಜುನಾಥನ ಎದುರು ಎಲ್ಲವೂ ನಿರ್ಧಾರವಾಗಿ ಬಿಡಲಿ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ. ಇದು ಧರ್ಮಸ್ಥಳದಲ್ಲೇ ಶಾಸಕಾಂಗ ಸಭೆ ಕರಿತೀವಿ ಅಂತ ವಿಜಯೇಂದ್ರ ಅವರು ಹೇಳಿದ್ರು. ತಾಯಿಗೆ ದ್ರೋಹ ಮಾಡಿದವರನ್ನು ಪತ್ತೆ ಮಾಡ್ತೀವಿ, ನನ್ನ ಮೇಲೂ ಸೇರಿ ಎಲ್ಲರ ಮೇಲೆ ಅನುಮಾನ ಬರೋ ಹಂಗಾಗಿದೆ, ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಅಂದ್ರು ವಿಜಯೇಂದ್ರ. ನನ್ನ ಬಿಜೆಪಿ ಕಚೇರಿಯಲ್ಲಿ ಮಾತಾಡ್ತಾ ಈ ಮಾತನ್ನು ಹೇಳಿದ್ರು. ರಾಜ್ಯಾಧ್ಯಕ್ಷರ ಈ ಹೇಳಿಕೆಯ ಪರ ಮತ್ತು ವಿರುದ್ಧ ಚರ್ಚೆಗಳಾಗ್ತಾ ಇದ್ದಾವೆ. ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ಯಾಕೆಂದರೆ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದರು. ನಾನಿಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಇದು ಒಂದು ಭಾಗ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ, ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ, ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. BJP ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಹಾಡಲೇಬೇಕಾಗ್ತದೆ. 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಗಾಧವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರು ನೋವಾಗಿದೆ. ತತ್ಕ್ಷಣ ಶಾಸಕ ಪಕ್ಷ ಸಭೆ ಕರಿಬೇಕು, ಧರ್ಮಸ್ಥಳದಲ್ಲಿ ಆಗಬೇಕು, ಮುಂದೆ ಅಲ್ಲೇ ಚರ್ಚೆ ಮಾಡ್ತೇವೆ. ವಿಧಾನ ಪರಿಷತ್ ಚುನಾವಣೆ. ಇದರ ನಡುವೆ ಮಾಜಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ದೊಡ್ಡದೊಂದು ಬಾಂಬ್ ಹಾಕಿದ್ರು. ಕ್ರಾಸ್ ವೋಟಿಂಗ್ನ ಮಾಹಿತಿ ನನಗೆ ಮೊದಲೇ ಇತ್ತು. ರಾಜ್ಯಾಧ್ಯಕ್ಷರಿಗೆ ವಿಪಕ್ಷ ನಾಯಕರಿಬ್ಬರಿಗೂ ಫೋನ್ ಮಾಡಿದ್ದೆ, ಇಬ್ಬರ ಜೊತೆಗೂ ನನಗೆ ಮಾತಾಡೋದಕ್ಕಾಗಲಿಲ್ಲ, ನಮ್ಮವರು ಏನೂ ಕ್ರಮ ಕೈಗೊಳ್ಳಲಿಲ್ಲ ಅಂದ್ಬಿಟ್ರು ಸದಾನಂದ ಗೌಡ. ರಾಜ್ಯ ನಾಯಕರ ನಿಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಶ್ರಮ ಹಾಕ್ತಾ ಇದ್ದೀರಿ, ಕಾರ್ಯಕರ್ತರ ಅಸ್ತಿತ್ವ ಉಳಿಸಿ ನಮಗೆ ಕಾರ್ಯಕರ್ತರ ಬೈತಾ ಇದ್ದಾರೆ. ಧರ್ಮಸ್ಥಳಕ್ಕೆ ರಾಜಕೀಯ ತಗೊಂಡು ಹೋಗಬೇಡಿ, ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅಂದ್ರು ಸದಾನಂದ ಗೌಡ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಆಣೆ ಪ್ರಮಾಣ ಮಾಡಿಸುವ ವಿಷಯದಲ್ಲಿ ಸದಾನಂದ ಗೌಡರಿಗೆ ತೀವ್ರ ಬೇಸರ ಇದೆ. ಅಭ್ಯರ್ಥಿ ಇಳಿಸಿದಾಗ ನಾವು ಜಾಗೃತರಾಗಬೇಕಿತ್ತು. ನನಗೆ 13ನೇ ತಾರೀಕಿನ ಸಾಯಂಕಾಲ ಪ್ರಮುಖರು ಒಬ್ಬರು ನನಗೆ ಒಂದು ಸಂದೇಶ ಫೋನ್ನ ಮುಖಾಂತರ ಹೇಳಿದರು, ಹೀಗೆ ಆಗ್ತಾಯಿದೆ, ಇಲ್ಲಿಯೇ ಪಕ್ಕದಲ್ಲಿರುವಂಥ ಐಷಾರಾಮಿ ಪ್ರೆಸ್ಟೀಜಿ ಅಪಾರ್ಟ್ಮೆಂಟಲ್ಲಿ
BJPಯ ಒಂದು 2-3 ನಾಯಕರು, ಕಾಂಗ್ರೆಸ್ನ 2-3 ನಾಯಕರು ಸೇರಿಕೊಂಡು ಸಮಾಲೋಚನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ವಿಧಾನ ಪರಿಷತ್ನ ಬಗ್ಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ತಕ್ಷಣ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಫೋನು ಕನೆಕ್ಷನ್ ಟ್ರೈ ಮಾಡಿದೆ. ಇಬ್ಬರೂ ಲಭ್ಯ ಆಗಲಿಲ್ಲ. ಹಾಗಾಗಿ ನಮ್ಮ ಪಕ್ಷದ ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನನಗೆ ಲಭ್ಯ ಆದರು. ಆ ಪ್ರಧಾನ ಕಾರ್ಯದರ್ಶಿಗೆ ಫೋನ್ ಮಾಡಿ ಹೇಳಿದೆ, ನೆಕ್ಸ್ಟ್ ಡೇ ಅದೇ ಟೀಮು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ ನಿಮ್ಮ ಪಕ್ಕದ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಪಕ್ಕದಲ್ಲಿ ದೊಡ್ಡದು, ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿ ಅಲ್ಲಿ ಮಾತುಕತೆಗಳು ನಡೀತು. ಇದನ್ನು ಕೂಡ ತಿಳಿಸುವಂಥ ವ್ಯವಸ್ಥೆ ಮಾಡಿದೆ ಪಕ್ಷದ ಪ್ರಮುಖರಿಗೆ. ಯಾರು ಕೂಡ ಗಂಭೀರ ಪರಿಗಣಿಸಲಿಲ್ಲ. ಇದನ್ನು ನಾನು ನನ್ನ ರಾಜ್ಯದ ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದೀನಿ. ನಮ್ಮ ರಾಜಕಾರಣವನ್ನು ದೇವಸ್ಥಾನದ ಮೆಟ್ಲಲ್ಲಿ ಇಡುವಂಥ ಕೆಲಸ ಮಾಡಬಾರ್ದು. ಅವರಿಗೆ ಇಂಥ ವಿಚಾರಗಳನ್ನು ಒಂದು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಇಲ್ಲ. ದೇವರೇ ಎಲ್ಲವನ್ನು ಮಾಡುವುದಾದರೆ ಮತ್ತು ನಾವು ಯಾಕೆ ಇರಬೇಕು? ರಾಜಕಾರಣ ದೇವರು ಮಾಡ್ತಾರೆ ಬಿಡಿ, ನಿಮಗೆ ಯಾಕೆ ಅಂತೇಳಿ ನೀವು ಅದನ್ನು ಹೇಳಬೇಕಲ್ಲ. ಈ ಒಂದು ನಿಮ್ಮ ಸಮಿತಿ ಮಾಡುವಾಗ ಮತ್ತೊಂದು ಮಾಡುವಾಗ ಒಂದು ಕೋರ್ ಕಮಿಟಿಯ ಸದಸ್ಯರಲ್ಲಿ ಫೋನ್ ಮಾಡಿ ಇಂಥವರಾಗ್ಬೋದು ಸಮಿತಿಗೆ ಸದಸ್ಯರು ಅಂತ ಹೇಳುವಂಥದ್ದನ್ನು ಕೂಡ ಕೇಳುವಂಥ ಯಾವುದೇ ಪ್ರಯತ್ನ ಅದು ಅಧ್ಯಕ್ಷರಾಗಲಿ ವಿರೋಧ ಪಕ್ಷ ನಾಯಕರಾಗಿ ಮಾಡಿಲ್ಲ. ನಮ್ಮೊಳಗಿನ ಆಂತರಿಕ ಕಚ್ಚಾಟದ ಮತ್ತು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳುವಂಥ ಶಬ್ದ ನಾವು ಏನು ಇಷ್ಟ ತನಕ ಉಪಯೋಗ ಮಾಡ್ತಾ ಇದ್ದೇವೆ, ಇದರ ಪ್ರತಿಫಲ ಇದು ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಅವರ ಸಾಮರ್ಥ್ಯ, DK ಶಿವಕುಮಾರ ಸಾಮರ್ಥ್ಯ ಅದು ಯಶಸ್ವಿ ಆಯಿತು, ಅದು ಗೊತ್ತಾಯಿತು. ಅದು ಕೇವಲ BJP ವಿರೋಧ ಪಕ್ಷಗಳಿಗೆ, ಕುಮಾರಸ್ವಾಮಿಗೆ, ನಮಗೆ ಮಾತ್ರ ಅಲ್ಲ, ಅದು ಕಾಂಗ್ರೆಸ್ನವ್ರಿಗೆ ಕೂಡ. ನೋಡಿ, 5ನೇ ಅಭ್ಯರ್ಥಿ ಹಾಕಿ ಹೈಯೆಸ್ಟ್ ವೋಟ್ ತೆಗೆದು ಕೆಲಸ ತಾಕತ್ತು ಈ ಶಿವಕುಮಾರ್ಗಿದೆ ಅಂತ ಅವರು ತೋರಿಸುವಂಥ ಕೆಲಸ ಮಾಡಿದ್ರು ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆಯಲ್ಲಿ ಬಂದದ್ದನ್ನು ನಾನು ಕಂಡಿದ್ದೇನೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವ ವಿಷಯದ ಬಗ್ಗೆ ಬಿಜೆಪಿ ನಾಯಕರುಗಳಲ್ಲೇ ಭಿನ್ನಾಭಿಪ್ರಾಯ ಇದೆ. ಶಾಸಕ ಸುರೇಶ್ ಕುಮಾರ್ ಅವರು ಹೇಳಿದ್ರು, ಸದಾನಂದ ಗೌಡರು ಹೇಳಿದ್ದು ಸರಿ ಇದೆ, ಯಾವುದೇ ಕಾರಣಕ್ಕೂ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಎಲ್ಲ ಬೇಡ ಅಂತ. ಶ್ರೀರಾಮುಲು ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಪಾವಿತ್ರತೆ ಇದೆ ಅಂತ. ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಇತ್ತೀಚೆಗಷ್ಟೇ ಅವರು ಹೇಳಿದ್ರು, ನನ್ನ ದೇಹ ಹೊರಗಿದೆ, ಆತ್ಮ ಇಲ್ಲೇ ಇದೆ ಅಂತ. ಈಶ್ವರಪ್ಪನ ಅವರು ಇದು ಬೇಡ ಅಂತಿದ್ದಾರೆ. ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ, ನಮ್ಮೆಲ್ಲರಿಗೂ ಕೂಡ ಒಂದು ಆರಾಧ್ಯ ದೈವ. ಸೊ ಅಂಥ ಶ್ರದ್ಧಾ ಕೇಂದ್ರನ ಈ ರಾಜಕೀಯ ಏನು ಒಂದು ಅಪಚಾರ ಆಗಿದೆ, ಈ ಅಪಚಾರಕ್ಕೆ ಎಳೆಯೋದು ಅಷ್ಟು ಸೂಕ್ತ ಅಲ್ಲ. ಧರ್ಮಸ್ಥಳದ ಪಾವಿತ್ರ್ಯತೆನ ಇದಕ್ಕೆಲ್ಲ ನಾವು ಬಳಸ್ಕೋಬಾರ್ದು. ಈಗ ಒಂದು ಕಮಿಟಿ ರಚಿಸಿದ್ದೀವಿ, ಆ ಕಮಿಟಿ ನಮ್ಮ ಪ್ರಕಾರ ಕೋರ್ಟು, ಆ ಕೋರ್ಟಿನೂ ಜಜ್ಮೆಂಟ್ ಕೊಟ್ಟಿಲ್ಲ 2-3 ದಿವಸದಲ್ಲಿ. ಸೊ ನಾವು ಆಗಲೇ ಅಪೀಲ್ ಹೋಗುವ ಒಂದು ಯೋಚನೆ ಮಾಡ್ತೀವಿ. ವಿಜಯೇಂದ್ರ ಅವ್ರಿಗೇನು ಅಧ್ಯಕ್ಷರಾಗಿ ಅವ್ರಿಗೆ ನೋವಾಗಿದೆ, ಆಕ್ರೋಶ ಆಗಿದೆ, ಅದನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಪರಿಹಾರ ಇದಾ ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿರೋದು. ಸದಾನಂದ ಗೌಡರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು. ಪ್ರಾಯಶಃ ಅವ್ರಿಗೆ ಬಂದಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಅವರು ಪ್ರಯತ್ನ ಮಾಡಿರ್ಬೋದು, ಇವರು ಸಿಕ್ಕಿಲ್ಲ. ಆದರೆ ಒಂದಂತೂ ನಿಜ, ಸದಾನಂದ ಗೌಡರು ಹೇಳಿದಂಗೆ ನಾವು ರಿಸಾರ್ಟಿಗೆ ಕರ್ಕೊಂಡು ಹೋಗದೇ ಇರ್ಬೋದು. ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡಿದ್ರು. ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ಹಂಗಾಗಿ ಇದು ಒಳ್ಳೆ ಅನ್ನೋಂಥ ಮಾತು, ಬೇಡ ಅನ್ನೋಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ, ಅದನ್ನು ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿಯವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದ್ದಾರೆ, CT ರವರು ಅದು ಹಿಡ್ಕೊಂಡು ಅದ್ರ ಪ್ರಕಾರ ಅದನ್ನು ನಾನು ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಯಾಕಂದರೆ ಇವತ್ತು ಭಾಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ, ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತಂದರೆ
ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಹಾನಿ ಪ್ರಮಾಣ ಬೇಡ. ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡೋಂಥ ಜಾಗ. ದೇವಸ್ಥಾನನೂ ಅಂಥದ್ದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದ್ದೀರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.